ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನೀವು ಸಂಪೂರ್ಣ ವಿವೇಕದಿಂದಲೂ ಆಧ್ಯಾತ್ಮಿಕ ಜ್ಞಾನದಿಂದಲೂ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ಅರಿಯಬೇಕೆಂಬುದೇ ನಮ್ಮ ಕೋರಿಕೆ. ಪ್ರಿಯರೇ, ಇಂದಿನ ಮೊದಲ ವಾಚನದಲ್ಲಿ ಅಂದು ದೇವ ಮಕ್ಕಳಾದ ಕೊಲೊಸ್ಸೆಯ ಸಭೆಯವರಿಗೆ ಮತ್ತು ಇಂದು ದೇವ ಮಕ್ಕಳಾದ ನಮ್ಮೆಲ್ಲರ ಕುರಿತು ಸಂತ ಪೌಲರ ಅಥವಾ ಪವಿತ್ರಾತ್ಮರ ಕೋರಿಕೆ ಏನಾಗಿದೆ? ನಾವು ಸಂಪೂರ್ಣವಾಗಿ ದೇವರ ಚಿತ್ತ ಅರಿಯಬೇಕೆಂಬುದಾಗಿದೆ. ಅದಕ್ಕಾಗಿ ನಾವು ಜ್ಞಾನ ವಿವೇಚನೆಯ ಆತ್ಮದಿಂದ ತುಂಬಲ್ಪಡಬೇಕು ಮತ್ತು ಇದಕ್ಕಾಗಿ ಪ್ರತಿದಿನ ನಮ್ಮಲ್ಲಿ ದಾಹ ಇರಬೇಕು. ನಾವು ಹುಡುಕಬೇಕು, ಪ್ರಾರ್ಥಿಸಬೇಕು. ಜ್ಞಾನೋಕ್ತಿ 2:3-4 ಹೇಳುತ್ತೆ, ಬುದ್ಧಿಗಾಗಿ ಮೊರೆ ಇಡು, ವಿವೇಕಕ್ಕಾಗಿ ಕೂಗಿಕೊಳ್ಳು, ಹಣದಂತೆ ಅದನ್ನು ಹುಡುಕು, ನಿಧಿಯಂತೆ ಅದನ್ನು ತಡುಕು. ಹೌದು ಪ್ರಿಯರೇ, ನಾವಿಂದು ಸ್ವಂತ ಬುದ್ಧಿಯನ್ನು ನೆಚ್ಚಿಕೊಂಡಿರೋದಲ್ಲ. ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂ, ನಮ್ಮ ದೃಷ್ಟಿಕೋನದಲ್ಲಿ ನೋಡುವುದಲ್ಲ. ದೇವರ ಪಾಯಿಂಟ್ ಆಫ್ ವ್ಯೂ, ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ನಾವು ಎಲ್ಲ ವಿಧದಲ್ಲಿ ಕಂಡುಕೊಳ್ಬೇಕು. ಅದಕ್ಕಾಗಿ ನಮಗೆ ದೇವರ ವಾಕ್ಯದ ಕಲಿಕೆ ಬೇಕೇ ಬೇಕು. ಮತ್ತು ಆ ಕಲಿತ ದೇವರ ವಾಕ್ಯವನ್ನು ನಾವು ಪಾಲಿಸಬೇಕಾದ್ರೆ ಖಂಡಿತ ನಮಗೆ ಪವಿತ್ರಾತ್ಮರ ಶಕ್ತಿ ಬೇಕು, ಪವಿತ್ರಾತ್ಮರಿಂದ ಬರುವ ಜ್ಞಾನ ಬೇಕು. ಅದಕ್ಕಾಗಿ ನಾವು ಮೊರೆ ಇಡಬೇಕು. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಗೆನೆಜರೇತ್ ಸರೋವರದ ತೀರದಲ್ಲಿ ಸೀಮೋನನ ಪೇತ್ರನ ದೋಣಿಯಲ್ಲಿ ಕುಳಿತು ಜನಸಮೂಹಕ್ಕೆ ಬೋಧಿಸುತ್ತಾರೆ. ಬೋಧನೆ ಮುಗಿದದ್ದೇ ಯೇಸು ಸೀಮೋನ ಪೇತ್ರನಿಗೆ ಮೀನು ಬಲೆಗೆ ನೀರು ಆಳವಾಗಿರುವ ಸ್ಥಳದಲ್ಲಿ ಬಲೆ ಹಾಕಲು ತಿಳಿಸಿದಾಗ, ಮೀನು ಹಿಡಿಯುವ ವೃತ್ತಿಯನ್ನು ಅನೇಕ ವರ್ಷಗಳಿಂದ ಮಾಡಿದ್ದ ಎಲ್ಲವನ್ನು ಅರಿತ ಪೇತ್ರರು ತನ್ನ ಸ್ವಂತ ಬುದ್ಧಿಯನ್ನು, ತನಗಿರುವ ಎಕ್ಸ್ಪೀರಿಯನ್ಸ್, ಅನುಭವವನ್ನು ಅವಲಂಬಿಸಿಲ್ಲ, ಬದಲಾಗಿ ಯೇಸುವಿನ ಮಾತಿಗೆ ಬೆಲೆ ಕೊಟ್ಟರು. ಇವತ್ತು ನಾವು ಯೇಸುವಿನ ಮಾತಿಗೆ ಬೆಲೆ ಕೊಡ್ತಾ ಇದ್ದೇವೆ. ಅಲ್ಲಿ ಪೇತ್ರರು ದೀನರಾಗಿ ಅಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೆ. ಫಲವಾಗಿ ರಾಶಿ ರಾಶಿ ಮೀನುಗಳು ಅವರಿಗೆ ಸಿಗುತ್ತೆ ಮತ್ತು ತನ್ನ ಸಂಗಡಿಗರ ಸಹಾಯದಿಂದ 2 ದೋಣಿಗಳು ಮುಳುಗುವಷ್ಟು ಮೀನಿನ ಅದ್ಭುತವನ್ನು ಅವರು ಕಂಡು ಬೆರಗಾಗ್ತಾರೆ. ಯೇಸುವಿಗೆ ಪ್ರಕೃತಿ ಮತ್ತು ತಾನು ಸೃಷ್ಟಿ ಮಾಡಿದ ಸೃಷ್ಟಿಯ ಮೇಲೆ ಅಧಿಕಾರವನ್ನು ಅರಿತುಕೊಳ್ತಾರೆ. ಪೇತ್ರನಿಗೆ ತನ್ನ ಯೋಗ್ಯತೆ ನೋಡಿದಾಗ ಯೇಸು ದೇವರ ಪುತ್ರ, ಯೇಸುವಿನ ಶಕ್ತಿಯ ಮುಂದೆ ತಾನು ಯಾರಾಗಿದ್ದೇನೆ, ತಾನೊಬ್ಬ ಪಾಪಾತ್ಮ, ನನ್ನಿಂದ ದೂರವಿರಿ ಎಂದು ತನ್ನನ್ನೇ ತಾನು ದೇವರ ಮುಂದೆ ತಗ್ಗಿಸಿಕೊಳ್ತಾನೆ. ಯೇಸು ಅವನಲ್ಲಿರುವ ಅಧೀನ ಮನೋಭಾವವನ್ನು ಅರಿಯುತ್ತಾರೆ ಮತ್ತು ನೀನು ಮೀನು ಹಿಡಿಯುವ ಬದಲು ಮನುಷ್ಯರನ್ನೇ ಹಿಡಿಯುವವನು ಆಗುವೆ ಎಂಬ ಸ್ವರ್ಗ ಸಾಮ್ರಾಜ್ಯದ ಉನ್ನತ ಕಾರ್ಯಕ್ಕಾಗಿ ದೇವರಿಂದ ಆಯ್ಕೆಯಾದವರು ಎಂಬುದಾಗಿ ತಿಳಿಸುತ್ತಾರೆ. ಪ್ರಿಯರೇ, ಯೇಸು ಮಾತಿಗೆ ಇವತ್ತು ನಾವು ಬೆಲೆ ಕೊಡೋದಾದರೆ, ನಮ್ಮ ಸ್ವಂತ ಬುದ್ಧಿಯನ್ನು ಬದಿಗಿಟ್ಟು ದೀನ ಮನೋಭಾವದಲ್ಲಿ ನಾವು ನಡೆಯಲು ಸಿದ್ಧರಾಗುವುದಾದರೆ ನಾವು ಕೂಡ ಉನ್ನತ ಕಾರ್ಯಕ್ಕಾಗಿ ಉಪಯೋಗಿಸಲ್ಪಡ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್.